ನಾಪತ್ತೆಯಾಗಿದ್ದ ಬಾಲಕ ಕೃಷಿ ಹೊಂಡದಲ್ಲಿ ಶವವಾಗಿ ಪತ್ತೆ. ಗದಗ ನಗರದ ಗಂಗಿಮಡಿ ಬಳಿಯ ಜಮೀನೊಂದರ ಕೃಷಿ ಹೊಂಡದಲ್ಲಿ ಪತ್ತೆ. ಶಿವಾಜಿ ವಡ್ಡೆಪಲ್ಲಿ ಎಂಬ 14 ವರ್ಷದ ಮೃತ ಬಾಲಕ. 3 ದಿನಗಳ ಹಿಂದೆ ಮನೆಯಿಂದ ಕಾಣೆಯಾಗಿದ್ದ ಬಾಲಕ ಗದಗ್ನ ಗ್ರಾಮೀಣ ಠಾಣೆಯಲ್ಲಿ ಕಾಣೆಯಾಗಿರುವ ಬಗ್ಗೆ ದೂರು. ಇಂದು ಕೃಷಿ ಹೊಂಡದಲ್ಲಿ ಒಳ ಉಡುಪಿನ ಮೇಲೆ ಶವವಾಗಿ ಬಾಲಕ ಪತ್ತೆ. ಈಜಲು ಹೋಗಿ ಸಾವನ್ನಪ್ಪಿರಬಹುದು ಎಂದು ಶಂಕೆ. ಮಹೇಶ್ ವಡ್ಡೆಪಲ್ಲಿ ಅವರಿಗೆ ಒಬ್ಬ ಗಂಡು ಮಗನಾಗಿದ್ದ ಬಾಲಕ ಶಿವಾಜಿ. ಸ್ಥಳದಲ್ಲೇ ಮುಗಿಮುಟ್ಟಿದ ಪೋಷಕರ ಆಕ್ರಂದನ. ಮೃತ ಶಿವಾಜಿಗೆ 2 ಅಕ್ಕಂದಿರು. ಅವನ ಮೇಲೆ ಬಹಳ ಭರವಸೆ ಇಟ್ಟುಕೊಂಡಿದ್ದ ಕುಟುಂಬ. ಸವಿತಾ ಸಮಾಜದ ಗದಗ ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣ ಹಾಡ್ಪಾದ ಕುಟುಂಬಕ್ಕೆ ಸಚಿವರು, ಶಿಕ್ಷಣ ಇಲಾಖೆಯವರು ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಪೊಲೀಸ್ ತನಿಖೆ ನಂತರ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಮಾರ್, NK ಸ್ಟೇನ್. ಎಷ್ಟು ಚಂದ ಉಂಟ ನೋಡು. ನಮಗ ಕರ್ಕೊಂಡು ಹೋಗೋಯಪ್ಪ. ನಮ್ಮ ಸವಿತಾ ಸಮಾಜದ ಸಂಬಂಧಪಟ್ಟಂಥ ನಮ್ಮ ಮಹೇಶ್ ವಡ್ಡೆಪಲ್ಲಿ ಅವ್ರ ಮಗ ಶಿವಾಜಿ ಮಹೇಶ್ ವಡ್ಡೆಪಲ್ಲಿ ಅಂತೇಳಿ ಅವ ನಮ್ಮ ಗದಗ ಗಂಗಿಮಡಿಯ ನಿವಾಸಿಯವರು ಅದರ. ಆ ಹುಡುಗ ಇಲ್ಲಿ ಗಂಗಿಮಡಿ ಒಳಗೆ ಏನು ಸರ್ಕಾರಿ ಶಾಲೆ ಐತಲ್ಲ, ಆ ಶಾಲೆ ಒಳಗೆ 7ನೇ ತರಗತಿ ಒಳಗೆ ಓದ್ತಾನೆ. ನಿನ್ನಿಂದ ಮೊನ್ನೆ ಇವತ್ತಿಗೆ ಈಗ ಶಾಲೆಯಿಂದ ಹೊರಗೆ ಬಂದಾನ 4 ಗಂಟೆಗೆ ಹೊರಗೆ ಬಂದು ಹುಡುಗರು ಸೇರಿ ಈಶಾಡಕ್ಕೆ ಬಂದಾರೆ. ಇಲ್ಲಿ ಬಂದು ಈಶಾಡೋ ಸಂದರ್ಭದಲ್ಲಿ ಅದು ಏನು ಸಮಸ್ಯೆ ಆಗೈತೆ ಗೊತ್ತಿಲ್ಲ. ಆ ಹುಡುಗ ಮಾತ್ರ ಅವತ್ತಿನ ಕಾಣೆಯಾಗಿದ್ದ. ಆ ವಿಚಾರವಾಗಿ ನಾವು ಸಾಕಷ್ಟು ಎಲ್ಲ ಕಡೆ ಎಲ್ಲ ಪ್ರಯತ್ನ ಮಾಡಿದ್ವಿ, ಸಿಗಲಿಲ್ಲ. ಕಡೆಗೆ ಸ್ಟೇಷನ್ಗೆ ಹೋಗಿ ಕೇಸ್ ಕೂಡ ಕೊಟ್ಟಿದ್ವಿ. ಇವತ್ತು ಬೆಳಿಗ್ಗೆ ಏನೈತಿ ಆ ಹುಡುಗ ಈ ನೀರಾಗ ಮುನಿಯಾನ ಅನ್ನೋದು ಇವತ್ತು ಅವನದು ಬಾಡಿ ಇಲ್ಲಿ ಸಿಗುವಂಥ ವ್ಯವಸ್ಥೆ ಆಯಿತು. ಇವತ್ತು ನಮ್ಗೆ ಭಾಳ ಮನಸ್ಸಿಗೆ ನೋವಾಗೈತಿ. ಆ ವಿಚಾರವಾಗಿ ನಮ್ಮ ಗದಗಿನ ಏನು ಪೊಲೀಸ್ ಅಧಿಕಾರಿಗಳಾದಾರ ಈಗೆಲ್ಲ ಬಂದು ಆ ಶವವನ್ನು ತೊಗೊಂಡು ಈಗ ಪೋಸ್ಟ್ ಮಾರ್ಟಮ್ಗೆ ಹೋಗಿದ್ದಾರೆ. ಇನ್ನು ವಿಷಯ ಪೋಸ್ಟ್ ಮಾರ್ಟಮ್ ನಂತರ ತಿಳಿತೈತಿ. ತದನಂತರ ಏನು ತನಿಖೆ ಆಗ್ತೈತಿ. ಅದರಿಂದ ಇದಕ್ಕೆ ನಿಜಕ್ಕೂ ಆ ಹುಡುಗ ಬಂದು ಏನಾರ ಈಶಾಡಕ್ಕೆ ಬಂದು ಸಾವಿಗೀಡಾಗ್ಯಾನೋ ಏನು, ಅಥವಾ ಹುಡುಗರು ಬಂದು ಏನಾರು ಭೂಷ್ಯಾರೋ ಅಥವಾ ಯಾರು ಏನಾರ ಆ ಹುಡುಗನ ಅನ್ಯಾಯ ಮಾಡ್ಯಾರೋ ಅದೇನು ಅನ್ನೋದು ತನಿಖೆ ನಂತರ ಗೊತ್ತಾಗ್ತೈತಿ. ಈಗ ಅವ್ರ ಜೊತೆ ಬಂದಂಥ ಸ್ನೇಹಿತರು ಯಾರು ಅಂತ ಗೊತ್ತಾಯ್ತು? ಇಲ್ಲ, ಅವ್ರಿಂದ ಅವನ ವಯಸ್ಸಿನವ್ರ ಅಂದ್ರೆ 7ನೇ ತರಗತಿ ಹುಡುಗ ಅವ. ಅಂದ್ರೆ 13-14 ವರ್ಷದ ಹುಡುಗ. ಅವನ ಲೆವೆಲ್ನಾಗ ಒಂದು 7-8 ಹುಡುಗರು ಬಂದಾರ. ಬಿಟ್ಟರೆ ಯಾರು ದೊಡ್ಡವ್ರು ಬಂದಾರ ಬಿಟ್ಟರೆ ಗೊತ್ತಿಲ್ಲ. ಏನು ಯಾರು ದೊಡ್ಡವರು ಅವ್ರನ್ನ ಹುಡುಗನ ಅಷ್ಟೇ ನಂಬಿಸಿ ಕರ್ಕೊಂಡ್ಬಂದು ದುಗಿಸಿ ಹೋಗ್ಯಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ತನಿಖೆ ನಂತರ ಗೊತ್ತಾಗಬೇಕು. ಅದಕ್ಕೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿವಿ, ಇದು ನಿಜಕ್ಕೂ ದುರಂತ ಆಗೈತಲ್ಲ, ಆ ದುರಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಸತ್ಯತೆಗಳು ಹೊರಗೆ ಬರಬೇಕು. ಅದಕ್ಕೆ ಎಲ್ಲ ರೀತಿ ಪ್ರಯತ್ನಗಳು ತಾವು ಮಾಡಬೇಕಂತೇಳಿ ನಮ್ಮ ಓಣಿ ಹಿರಿಯರು ಮತ್ತು ನಮ್ಮ ಸವಿತಾ ಸಮಾಜದ ಹಿರಿಯರು ನಾವು ಎಲ್ಲರೂ ಸೇರಿ ಅದನ್ನು ಒತ್ತಾಯ ಮಾಡಿದ್ವಿ. ಆಮೇಲೆ ಈ ವಿಚಾರವಾಗಿ ನಿನ್ನೆ ದಿವಸ ನಾವು ನಿನ್ನಿಂದ ಮೊನ್ನೆ ಹುಡುಗರು ಒಂದು 7-8 ಹುಡುಗರು ಓಡಿ ಹೋಗುವಾಗ ನಮ್ಮ ಆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬರು ಏನದಾರಲ್ಲ, ಆ ಹುಡುಗಿಗೆ ಏನು ತೀರ್ಕೊಂಡಾನ, ಆ ಹುಡುಗನ ಸಂಬಂಧಪಟ್ಟರು ಈ ಹುಡುಗರನ್ನೆಲ್ಲ ಓಡಿ ಬರೋದು ನೋಡಿ ಗಾಬರಿಗೊಂಡ್ರು. ಯಾಕೆ ಓಡಿ ಬರಾಕತ್ತೀರಿ, ನೀವೆಲ್ಲ ಬಂದ್ರಿ, ನಮ್ಮ ಶಿವಾಜಿ ಎಲ್ಲಿದಾನ ಅಂತ ಕೇಳಿದಾಗ ಆ ಹುಡುಗರು ನಮ್ಗೆ ಗೊತ್ತಿಲ್ಲರಿ ಅಂತ ಹೆದರಿ ಓಡು ಅಂತ ವಿಚಾರ ನಮ್ಗೆ ಅವ್ರು ತಿಳಿಸಿದ್ರು. ಇದರಿಂದ ಏನೋ ವಿಷಯ ಮುಚ್ಚಿಡುವಂಥದ್ದಾಗೈತಿ. ಅದ್ರಾಗ ಏನು ಸಮಸ್ಯೆ ಆಗೈತೆ ಅನ್ನೋದು ಈ ತನಿಖೆಯಿಂದ ಹೊರಗೆ ಬರಬೇಕಾಗೈತಿ. ಆಮೇಲೆ ಮೇಲಾಗಿ ಆ ಕುಟುಂಬಕ್ಕೆ ಒಬ್ಬ ಹುಡುಗ ಬಿಟ್ಟರೆ 2 ಹೆಣ್ಮಕ್ಳು. ಆಮೇಲೆ ಆ ಹುಡುಗನ ತಂದೆ ಅಂಕರ ಯಾವುದೇ ರೀತಿ ಕೆಲಸಕ್ಕೆ ಬರಲಾರ್ದಂಥ ಸಮಸ್ಯೆ ಒಳಗೆ ಅದಾನ. ಯಾಕಂದ್ರೆ ಅವು ದುಡಿದು ಅವು ಕುಡಿಯೋ ಚಟಕ್ಕೆ ಅದಕ್ಕೆ ಅದಾನ. ಬಿಟ್ಟರೆ ಮನೆ ನಡೆಸುವಂಥ ಶಕ್ತಿ ಹೊತ್ತನೇ ಇಲ್ಲ. ಆ ಹೆಣ್ಮಗಳು ಒಬ್ಬರು ಮನ್ಯಾಗ ಮುಸುರಿ ತಿಕ್ಕಬೇಕು. ಅದರಿಂದ ಬಂದ ಆದಾಯದ ಮೇಲೆ ಗಂಡ ಮಕ್ಕಳ ಜೀವನಕ್ಕೆ ಅನುಕೂಲ ಆಗಬೇಕು. ಆ ಒಂದು ಕೆಟ್ಟ ಪರಿಸ್ಥಿತಿ ಒಳಗೆ ಅವ್ರು ಅದಾರ.
ಇವತ್ತು ಮಗ ಇವತ್ತಿನ ನಾಳೆ ಅವನಿಂದ ಏನೋ ಅನುಕೂಲ ಆಗುತ್ತಲ್ಲ ಅನ್ನೋ ಆಸೆಯಿಂದ ಸಾಕಷ್ಟು ಕನಸು ಕಟ್ಕೊಂಡಿದ್ರು. ಅಂಥ ಒಬ್ಬ ಮಗನ ಇವತ್ತು ಕಳ್ಕೊಂಡಾರ. ಆ ಇಡೀ ಒಂದು ಕುಟುಂಬಕ್ಕೆ ಇವತ್ತು ಮಗನ ಆಸರೆನೂ ಇಲ್ಲ, ಆಮೇಲೆ ಗಂಡಂದ ಆಸರೆ ಇಲ್ಲ, ಆಮೇಲೆ ಕುಟುಂಬದ ಈ ಸದಸ್ಯರಂಕರ ಎಲ್ಲರೂ ಬಡವರು ಅದಾರ, ಅವ್ರದ್ದು ಯಾವುದೂ ಆಸರೆ ಇಲ್ದಾಗ ಇವತ್ತು ಆ ಹೆಣ್ಮಗಳು ಭಾಳ ಕೆಟ್ಟ ಪರಿಸ್ಥಿತಿ ಆಗದಾಳ. ಅದಕ್ಕೆ ನಾ ಈ ಸಂದರ್ಭದಾಗ ನಮ್ಮ ಓಣಿ ಹಿರಿಯರು ನಾವು ನಮ್ಮ ಸಂತಾ ಸಮಾಜದಿಂದ ಒತ್ತಾಯ ಮಾಡೋದಿಷ್ಟೇ, ನಮ್ಮ ಗದಗಿನ ನಮ್ಮ ಶಾಸಕರು ಆಗಿರ್ತಕ್ಕಂಥ ಮತ್ತು ಹಿರಿಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಕೆ ಪಾಟೀಲ್ ಸಾಹೇಬ್ರು ಏನದಾರಲ್ಲ, ಆ ಕುಟುಂಬಕ್ಕೆ ಒಂದು ಮಗನ ಆಶ್ರಯನೂ ಸಿಕ್ಕಂಗೆ ಆಗಿರಬೇಕು, ಆ ಗಂಡನ ಆಶ್ರಯನೂ ಸಿಕ್ಕಂಗೆ ಆಗಿರಬೇಕು. ಒಳ್ಳೆ ಅವ್ರ ಕುಟುಂಬಕ್ಕೆ ಆ ಮಗನಿಂದ ಏನೆಲ್ಲ ಕನಸು ಕಟ್ಕೊಂಡಿದ್ರೆ ಆ ಕನಸು ನಿಭಾಯಿಸುವಂಥ ಒಂದು ಆಧಾರಕ್ಕೆ ಅವರು ನಮ್ಮ ಸಚಿವರು ಒಂದು 10 ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡಬೇಕು. ಮತ್ತು ಶಿಕ್ಷಣ ಇಲಾಖೆ ಏನೈತಲ್ಲ, ಆ ಶಿಕ್ಷಣ ಇಲಾಖೆಯಿಂದ ಒಂದು 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಈ ಒಂದು 15 ಲಕ್ಷ ರೂಪಾಯಿ ಪರಿಹಾರ ಅವ್ರಿಗೆ ನಿಜಕ್ಕೂ ಸಿಕ್ತಿರೋದ್ರೆ ಅವ್ರಿಗೆ ಎಲ್ಲ ಒಂದು ಕಡೆ ಆ ಕುಟುಂಬಕ್ಕೆ ಒಂದು ಶಕ್ತಿ ಆಗುತ್ತೆ, ಆಸರೆ ಆಗುತ್ತೆ, ಅವ್ರಿಗೆ ಉಪಜೀವನಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮಗನಿಂತ್ರನೇ ಎಲ್ಲ ಅನುಕೂಲ ಇತ್ತು, ಆ ಮಗನೇ ಇಲ್ಲ ಅಂದಾಗ ಅಟ್ಲೀಸ್ಟ್ ಇದು ಒಂದು ನಮ್ಮ ಹೆಚ್ಚಿನ ಶಾಸಕರಾಗಿರ್ಬೋದು, ಶಿಕ್ಷಣ ಇಲಾಖೆಯವರಾಗಿರ್ಬೋದು, ಎರಡೂ ಜನ ಸೇರಿ ಆ ಕುಟುಂಬಕ್ಕೆ ಅನುಕೂಲ ಮಾಡಿ ಕೊಡಬೇಕಂತೇಳಿ ನಮ್ಮ ಇಡೀ ಗಂಗಿಮಡಿ ಬಡಾವಣೆಯ ಹಿರಿಯರ ಪರವಾಗಿ ಮತ್ತು ನಮ್ಮ ಸಂತಾ ಸಮಾಜದ ಪರವಾಗಿ ನಾನು ಜಿಲ್ಲಾಧ್ಯಕ್ಷರಾಗಿ ಕೃಷ್ಣ ಹಡಪದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈ ಮನವಿಯನ್ನು ಸ್ವೀಕಾರ ಮಾಡಿ ಕೂಡಲೇ ಆ ಕುಟುಂಬಕ್ಕೆ ಅನುಕೂಲ ಮಾಡುವಂಥದ್ದಕ್ಕೆ ತಾವೆಲ್ಲರೂ ಮುಂದಾಗಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ.